ಒಂದು ಮಗು ಜನ್ಮ ತಾಳಿದ ಕೂಡಲೇ ಹಕ್ಕುಗಳು ಹುಟ್ಟಿಕೊಳ್ಳುತ್ತವೆ. ಹಾಗಾಗಿ ಪ್ರತಿಯೊಂದು ಹಕ್ಕುಗಳ ರಕ್ಷಣೆ ತೀರಾ ಅವಶ್ಯಕ ಇದೆ. ಒಳ್ಳೆಯ ಊಟ, ಆರೋಗ್ಯ, ವಸತಿ, ವಿದ್ಯಾಭ್ಯಾಸ, ಉದ್ಯೋಗ, ಇದೇ ರೀತಿ ಹಲವಾರು ಹಕ್ಕುಗಳನ್ನು ನಮಗೆ ಕೊಡಮಾಡಿದ್ದಾರೆ. ಆ ಹಕ್ಕುಗಳಿಗೆ ಚ್ಯುತಿ ಬಂದಾಗ ಹೋರಾಟ ನಡೆಸಬೇಕಾಗುತ್ತೆ. ಈ ಹಕ್ಕುಗಳಿಗೆ ಚ್ಯುತಿ ಬಾರದಂತೆ ಪ್ರತಿಯೊಬ್ಬ ಹಕ್ಕುಗಳನ್ನು, ಮಾನವ ಹಕ್ಕುಗಳನ್ನು ರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಸಮಾಜದಲ್ಲಿ ಗೌರವಯುತವಾಗಿ ಘನತೆಯಿಂದ ಬದುಕುವ ಹಕ್ಕಿದೆ. ಆ ಹಕ್ಕನ್ನು ಕಸಿದುಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮೆಲ್ಲರ ಹಕ್ಕುಗಳು ಏನೇನು, ಯಾವ ರೀತಿ ಅದನ್ನು ರಕ್ಷಣೆ ಮಾಡಿಕೊಳ್ಬೇಕು, ಅದರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವುದೇ ಈ ದಿನದ ಕಾರ್ಯಕ್ರಮದ ಮೂಲ ಉದ್ದೇಶ ಇದೆ. ಹಾಗಾಗಿ ನಮ್ಮಲ್ಲಿ ಶಾಲಾ ಮಕ್ಕಳಿದ್ದಾರೆ, ರೀಡ್ ಸಂಸ್ಥೆಯವರಿದ್ದಾರೆ, ಶಿಕ್ಷಣ ಇಲಾಖೆಯವರಿದ್ದಾರೆ, ಹಾಲು ಒಕ್ಕೂಟದವರಿದ್ದಾರೆ, ವಕೀಲರಿದ್ದಾರೆ, ನಮ್ಮೆಲ್ಲ ನ್ಯಾಯಾಧೀಶರು, ಸಿಬ್ಬಂದಿಗಳು, ಎಲ್ಲದಕ್ಕಿಂತ ಮುಂದಿನ ಪ್ರಜೆಗಳಾದ ಪುಟ್ಟ ಮಕ್ಕಳು ಸಹ ನಮ್ಮೊಂದಿಗೆ ಇಂದು ಭಾಗವಹಿಸಿದ್ದಾರೆ. ಇವರೆಲ್ಲರ ಸಾರಥ್ಯದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಸಂತೋಷದ ವಿಷಯ. ಪ್ರತಿಯೊಬ್ಬರನ್ನು ಗೌರವಿಸುವುದು ಮತ್ತು ಗೌರವವನ್ನು ಪಡೆದುಕೊಳ್ಳಬೇಕು. ಯಾಕಂದರೆ ನಮಗೆ ಗೌರವ ಬೇಕು ಅಂತ ಹೇಳಿದಾಗ ನಾವು ಇನ್ನೊಬ್ಬರಿಗೆ ಗೌರವವನ್ನು ಕೊಡುವುದನ್ನು ಕಲಿತುಕೊಳ್ಳಬೇಕು. ಹಾಗಾಗಿ ನಮ್ಮ ಸಮಾಜದ ಕಟ್ಟಕಡೆಯ ಪ್ರಜೆಗೂ ಸಹ ಈ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಬದುಕುವ ಹಕ್ಕಿದೆ, ಗೌರವದಿಂದ ಬಾಳುವ ಹಕ್ಕಿದೆ, ಘನತೆಯಿಂದ ಬದುಕುವ ಹಕ್ಕಿದೆ. ಅದಕ್ಕೆ ಚ್ಯುತಿ ಬರದಂತೆ ನಡೆದುಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.